ಸುಳ್ಯ ತಾಲೂಕಿನ ಮಡಪಾಡಿ ಗ್ರಾಮದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಆಶ್ರಯದಲ್ಲಿ ಗ್ರಾಮಗೌಡ ಸಮಿತಿ ಹಾಗೂ ಗೌಡ ಮಹಿಳಾ ಘಟಕದ ಸಹಯೋಗದಲ್ಲಿ ಅರೆಭಾಷೆ ಗ್ರಾಮೋತ್ಸವ 2026 ಭರ್ಜರಿಯಾಗಿ ನಡೆದಿದೆ. ಮಡಪಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೋಳ್ಯಾಡಿ ತಮ್ಮಪ್ಪಗೌಡ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮವು ಬೆಳಗ್ಗೆ 9:30ಕ್ಕೆ ಜಂಬರದ ಮೆರವಣಿಗೆಯೊಂದಿಗೆ ಆರಂಭಗೊಂಡಿತ್ತು. ಮೆರವಣಿಗೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ನಿತ್ಯಾನಂದ ಬಳ್ಳಡ್ಕ ಅವರು ಚಾಲನೆ ನೀಡಿದರು. ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಸದಾನಂದ ಮಾವಜಿ ಅಧ್ಯಕ್ಷತೆ ವಹಿಸಿದ್ರು. ಅಕಾಡೆಮಿಯ ಪೂರ್ವಾಧ್ಯಕ್ಷರಾದ ಪಿಸಿ ಜಯರಾಮ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ರು. ಮುಖ್ಯ ಅತಿಥಿಗಳಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಭರತ್ ಮುಂಡೋಡಿ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮಡಪಾಡಿ ಅಧ್ಯಕ್ಷರಾದ ವಿನಯ್ ಮುಳುಗಾಡು ಸೇರಿದಂತೆ ಹಲವರು ಭಾಗವಹಿಸಿದ್ರು. ನಂತರ ನಡೆದ ಸಾಂಸ್ಕೃತಿಕ ಜಂಬರದಲ್ಲಿ ಅರೆಭಾಷೆ ಪದ್ಯ ಗೊಣ್ಸ್ ಕಾರ್ಯಕ್ರಮವನ್ನು ರಮೇಶ್ ಮಿಟ್ಟನಡ್ಕ, ಶಶಿಧರ್ ಮಾವಿನಕಟ್ಟೆ, ಸುಭಾಷ್ ಪಂಜಾ, ಸಂಧ್ಯಾ ಮಂಡೆಕೋಲು ನಡೆಸಿಕೊಟ್ಟರು. ಸ್ಥಳೀಯ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಪ್ರದರ್ಶನ ಹಾಗೂ ಸಿದ್ಧವೇಷ ಕಾರ್ಯಕ್ರಮಗಳು ಪ್ರೇಕ್ಷಕರ ಗಮನ ಸೆಳೆದವು. ಸಾಹಿತ್ಯಿಕವಾಗಿ ಬಹಳಷ್ಟು ಕಾರ್ಯಕ್ರಮಗಳ ನಾವು ಮಾಡಿಲ್ಲ. ಈ ನಮ್ಮ ಉದ್ಘಾಟಕರಿಂದ ಅದರ ಬಗ್ಗೆ ಸುಮಾರು ವಿಷಯನ ನಿಮಗೆ ಪ್ರಸ್ತಾಪ ಮಾಡಿದ್ದು. ನಾವು ಸುಮಾರು 77 ಪುಸ್ತಕಗಳ ನಾವು ಈಗಾಗಲೇ ಬಿಡುಗಡೆ ಮಾಡಿಲ್ಲ. ಇನ್ನು 12 ಪುಸ್ತಕ ಬಿಡುಗಡೆ ಮಾಡಿಕೆ ನಾವು ಈಗ ಮಂಗಳೂರಲ್ಲಿ 14ನೇ ತಾರೀಕಿಗೆ ಗೌರವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ನಾವು 14 ಪುಸ್ತಕನ ಅಲ್ಲಿ ಬಿಡುಗಡೆ ಮಾಡಿಕೊಳ್ಳಲು ನೀವೆಲ್ಲ ಅಲ್ಲಿಗೆ ಎಲ್ಲ ನಮ್ಮ ಅರೆಭಾಷೆ ಸಮಾಜದ ಅಭಿಮಾನಿಗೆ ಅಲ್ಲಿಗೆ ಬಂದು ಭಾಗವಹಿಸಬೇಕು ಅಂತ ನಾ ಈ ಸಂದರ್ಭದಲ್ಲಿ ವಿನಂತಿನ ಮಾಡ್ತಾವಳೆ. ಅದೇ ರೀತಿ ಸುಮಾರು 11 ಸಂಶೋಧನಾ ಪ್ರಬಂಧ ಈಗಾಗಲೇ ಬಿಡುಗಡೆ ಆಗಿಬಿಟ್ಟು ಇನ್ನು 2 ಸಂಶೋಧನಾ ಪ್ರಬಂಧನ ನಾವು ಈಗ ತಯಾರು ಮಾಡ್ತಾವಲ್ಲ, ಅದು ಸಹ ನಾವು ಬರುವ ತಿಂಗಳಲ್ಲಿ ಅದರ ಬಿಡುಗಡೆ ಮಾಡಿಕೆ ನಾವು ತಯಾರಾಗಿವಳು. ಗ್ರಾಮೀಣ ಸಂಸ್ಕೃತಿಯನ್ನ ಪರಿಚಯಿಸುವ ಉದ್ದೇಶದಿಂದ ಭತ್ತ ಮಿಜಿಯುವ ವಿಧಾನ, ಹೆಡೆಗೆ ಮುಡಿಸುವುದು, ತಟ್ಟಿ ಮುಡಿದು ತೊಪ್ಪೆ ಮಾಡುವಂತಹ ಹಳೆಯ ಕಾಲದ ಕೃಷಿ ಹಾಗೂ ಜೀವನ ಶೈಲಿಯ ಪ್ರಾತ್ಯಕ್ಷಿಕೆಗಳಿಗೆ ಪ್ರಗತಿಪರ ಕೃಷಿಕ ಕೆಪ್ಪಣ್ಣಗೌಡ ಅಂಬೇಕಲ್ಲು ಚಾಲನೆ ನೀಡಿದರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಬೆಳ್ತಂಗಡಿಯ ಪ್ರಸನ್ನ ಕಾಲೇಜಿನ ಉಪನ್ಯಾಸಕಿ ಸುಷ್ಮಿತಾ ಆದಿತ್ಯ ಚಿದ್ದಲ್ ಸಮಾರೋಪದ ಮಾತುಗಳನ್ನಾಡಿದ್ರು. ಆಚಾರ ವಿಚಾರಗಾಗಿದ್ದು, ಆಹಾರ ಪದ್ಧತಿಗಾಗಿದ್ದು, ಬಹುಶಃ ಬರೀ ಪದಗಳಲ್ಲಿ ಹೇಳಿದ್ರೆ ಸಾಕಾಗಿದೆ. ಸುಮಾರು 500-600 ವರ್ಷಗಳ ಸುದೀರ್ಘ ಇತಿಹಾಸ ನಮ್ಮ ಅರೆಭಾಷೆಗೆ ಉಂಟು. ಕನ್ನಡ ಭಾಷೆನ ಉಪಭಾಷೆ ಅಂತ ನಾವು ಹೇಳುವೆ, ಆದ್ರೆ ಅದು ತನ್ನ ಸ್ಥಳೀಯ ಭಾಷೆಗೆ ಏನುಂಟು, ತುಳು, ಸಂಸ್ಕೃತ, ಹವ್ಯಕ, ಮಲಯಾಳಂ, ಹೀಗೆ ಬೇರೆ ಭಾಷೆಗಳ ಒಂದು ಪ್ರಭಾವ ತಕೊಂಡು ಬೆಳೆದಂತಹ ಭಾಷೆ ಕನ್ನಡ ಭಾಷೆ. ಅರೆಭಾಷೆ ಅಂತ ಹೇಳುವಂಥದ್ದು ನಮಗೆಲ್ಲ ಗೊತ್ತಿರುವಂತಹ ವಿಚಾರ. ಈ 500-600 ವರ್ಷಗಳ ಇತಿಹಾಸ ಇದ್ದರೂ ಕೂಡ ಅದು ಪ್ರಸ್ತುತವಾಗಿ ತುಂಬಾ ವ್ಯವಸ್ಥಿತವಾಗಿ ಇರುವಂತದ್ದು ನಮ್ಮ ದಕ್ಷಿಣ ಕನ್ನಡ ಮತ್ತೆ ಕೊಡಗು ಜಿಲ್ಲೆಗಳಲ್ಲಿ. ಅದು ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಇಡೀ ಜಿಲ್ಲೆಗೆ ಸಂಪೂರ್ಣವಾಗಿ ಬಾಲ್ಲೆ. ಈಗ ನಾ ಕೆಲಸ ಮಾಡಿಕೊಂಡು ಬೆಳ್ತಂಗಡಿಲಿ ಅಲ್ಲಿ ಹೋಗಿ ನನ್ನ ಈ ಭಾಷೆ ಮಾತಾಡಕ್ಕೆ ನೀವು ಭಟ್ರ, ನೀವು ಕುಂದಾಪುರದವ ಅಂತ ಕೇಳುವ ಪರಿಸ್ಥಿತಿನೂ ಉಂಟು. ಈ ಸಂದರ್ಭದಲ್ಲಿ ಅರೆಭಾಷಿಕ ಹಿರಿಯ ದಂಪತಿಗಳಿಗೆ ಹಾಗೂ ಅರೆಭಾಷೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನಿಸಲಾಯಿತು. ಸಾಹಿತ್ಯ ಕ್ಷೇತ್ರದಲ್ಲಿ ಮಾಯಪ್ಪನ ಮನೆ ಲಕ್ಷ್ಮಣಗೌಡ, ಸಂಶೋಧನಾ ಕ್ಷೇತ್ರದಲ್ಲಿ ಡಾಕ್ಟರ್ ಹರಣಾಕ್ಷಿ ಸೀತಾರಾಮ್ ಕೇವಳ, ಯಕ್ಷಗಾನ ಕ್ಷೇತ್ರದಲ್ಲಿ ತಾರ್ನಾಥ್ ಅಂಬೇಕಲ್ಲು ಹಾಗೂ ಹೆರಿಗೆ ಮತ್ತು ನಾಟಿ ವೈದ್ಯಕೀಯ ಕ್ಷೇತ್ರದಲ್ಲಿ ಶಿವಮ್ಮ ಬಲ್ಲಾಚೆ ಅವರನ್ನ ಗೌರವಿಸಲಾಯಿತು. ಅದರೊಂದಿಗೆ 50 ವರ್ಷಗಳ ದಾಂಪತ್ಯ ಜೀವನ ಪೂರೈಸಿದ 3 ದಂಪತಿಗಳಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಯೋಗಪಟು ಬೇಬಿ ಸೋನಾ ಅಡ್ಕಾರ್ ಅವರನ್ನ ಗೌರವಿಸಲಾಯಿತು. ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿಯ ಸದಸ್ಯ ಸಂಚಾಲಕಿ ಲತಾ ಪ್ರಸಾದ್ ಕುತ್ಪಾಚೆ ವಹಿಸಿದ್ರು. ವೆಂಕಟರಮಣ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷ ದಿನೇಶ್ ಮಡಪಾಡಿ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನ ನೀಡಿದ್ರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.